ಈಗ ನೋಡಿ ಇಲ್ಲಿ ಕೆಲವು ಸಲಕರಣೆಗಳಿದೆ. ಬ್ಲ್ಯಾಂಕೆಟ್ಸ್ ಎಲ್ಲ ನೀವು ಒಳಗಡೆ ನೋಡಿದ್ರಲ್ಲ ಯಾವ್ಯಾವ ಥರ ಬ್ಲ್ಯಾಂಕೆಟ್ಗಳಿದೆ. ಸುಮಾರು ಬ್ಲ್ಯಾಂಕೆಟ್ಸ್ ಇದೆ. ಒಂದೇ ಸಲ ನಾನು ತೆಗ್ದಿಡೋದಿಲ್ಲ ಬ್ಲ್ಯಾಂಕೆಟ್ಸ್, ಯಾಕೆಂದರೆ ಎಲ್ಲ ಯೂಸ್ ಮಾಡಿ ಮತ್ತು ನಾನು 2 ಮಂತ್ಸ್ 3 ಮಂತ್ಸ್ಗೆಲ್ಲ ವಾಶ್ ಮಾಡಿಸ್ತಾ ಇರ್ತೀನಿ. ಅದನ್ನು ಸ್ವಲ್ಪ ತೆಗ್ದಿಟ್ಟಿರ್ತೀನಿ ಅಲ್ಲಿ, ಇನ್ನೊಂದು ಸ್ವಲ್ಪ ಬೇರೆ ಕಡೆ ಒಣಗಿಸ್ಬಿಟ್ಟು ಫುಲ್ ಕವರ್ ಮಾಡಿ ಇಟ್ಟಿರ್ತೀನಿ. ಇದನ್ನು ವಾಶಿಗೆ ಕೊಟ್ಟಾಗ ಅದನ್ನು ಬೇರೆದ ಬ್ಲ್ಯಾಂಕೆಟ್ಸ್ ತೊಗೊಳ್ತೀನಿ. ಒಂದು 20-25 ಬ್ಲ್ಯಾಂಕೆಟ್ಸ್ ಇರುತ್ತೆ ಒಂದೊಂದು ಸೆಟ್ಟಲ್ಲಿ. ಈಗ ನೋಡಿ ಇದು ಬ್ಲ್ಯಾಂಕೆಟು, ಇದನ್ನು ಅಷ್ಟೇನೆ ನಾವು ಫೋಲ್ಡ್ ಮಾಡೋದು ಹೇಗೆ ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ. ಯಾವ ಥರ ಫೋಲ್ಡ್ ಮಾಡಿ ಕೂತ್ಕೋಬೇಕು, ಸರ್ವಾಂಗಾಸನಕ್ಕೆ ಹೇಗೆ, ಹಲಾಸನಕ್ಕೆ ಹೇಗೆ ಅಂತೆಲ್ಲ ತೋರಿಸಿದ್ದೀನಿ. ಇದು ಸರ್ವಾಂಗಾಸನ ಮಾಡೋದಕ್ಕೆ ಬೆಂಚು. ಸರ್ವಾಂಗಾಸನ ಇದರಲ್ಲಿ ಬ್ಯಾಕ್ ಬೆಂಡಿಂಗು ಮಾಡ್ಬೋದು, ಅಧೋಮುಖ ಶ್ವಾನಾಸನ ಮಾಡ್ಬೋದು. ಇದು ಒಂದು 2 ಬೆಂಚ್ಗಳಿದೆ ರೂಮಲ್ಲಿದೆ, ಇನ್ನೊಂದು ರೂಮಲ್ಲಿದೆ ಈ ಥರದ್ದು. ಈಗ ಇಲ್ಲೊಂದು ತೋರಿಸ್ತಾ ಇದ್ದೀನಿ. ಇದು ರೋಪ್ಸ್ ಏನಿದೆ ಇದನ್ನು ಅಷ್ಟೇ ಲೆಗ್ ರೈಸಿಂಗ್ ಮಾಡೋದಕ್ಕೆ. ಆಮೇಲೆ ಇದು ಇದು ಶವಾಸನ ಮಾಡ್ಬೇಕಾದ್ರೆ ಕಾಲ್ಗೆ ಹಾಕ್ಕೊಂಡು ಮಲ್ಕೊತಾರೆ, ಇದಕ್ಕೆ ಹಾಕ್ಬಿಟ್ಟು ಅದನ್ನು ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೀವಿ ನಾವು. ಬೆಲ್ಟ್ ಆಗಲಿ, ಈ ಥರ ರೋಪ್ಸ್ ಆಗಲಿ, ಅವಾಗ ಕಾಲ್ಗೆ ಹಾಕ್ಕೊಂಡು ಮಲ್ಕೊಂಡಾಗ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಇದು ತುಂಬ ಇಷ್ಟಪಡ್ತಾರೆ ಇಲ್ಲಿ ಸ್ಟೂಡೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಇದನ್ನು ಶವಾಸನ ಮಾಡುವಾಗ. ಇದರಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೊಂದು ಸಲನೂ ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಇದನ್ನು ಕಾಲ್ಗೆ ಹಾಕ್ಕೊಂಡು ಬ್ಯಾಕ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಂಥೇಳಿ. ಇದು ನೋಡಿ ಈ ಥರದ್ದು ದಿಂಬುಗಳು, ಇದನ್ನು ಅಷ್ಟೇ ನಾನೇ ಆರ್ಡ್ರ್ ಕೊಟ್ಟು ಇದನ್ನು ಮಾಡಿಸ್ಕೊಂಡಿರೋದು. ಇದು ಗಟ್ಟಿ ಇದೆ ದಿಂಬು, ಯಾಕೆಂದರೆ ಫೋಲ್ಡ್ ಮಾಡಿ ಕೂತ್ಕೊಳ್ಳೋಕ್ಕೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಅರ್ಜೆಂಟ್ ಇರುತ್ತೆ. ಅದಕ್ಕೆ ಇದಾದರೆ ಇಮ್ಮಿಡಿಯೇಟ್ ತೊಗೊಂಬಂದು ಕೂತ್ಕೋಬೋದಲ್ಲ. ಇದು ಕೂತ್ಕೊಂಡು ಮಾಡೋದಕ್ಕೆ ಅಂದರೆ ಎಲ್ರಿಗೂ ವಜ್ರಾಸನ ಆಗೋಲ್ಲ, ಸುಖಾಸನದಲ್ಲಿ ಕೂತ್ಕೋಬೋದಲ್ಲ. ಇದ್ರ ಕೆಳಗಡೆ ಬಟಕ್ಸ್ ಕೆಳಗಡೆ ಇದನ್ನ ಇಟ್ಟು ಕೂತ್ಕೊಂಡಾಗ ನಮ್ಗೆ ಆಟೋಮೆಟಿಕ್ಕಾಗಿ ಬೆನ್ನೇರಾಗುತ್ತೆ. ಇಲ್ಲಾಂದರೆ ಬೆನ್ನಿನ ಕಂಬ ಏನಾಗುತ್ತೆ, ಡ್ರಾಪ್ ಆಗ್ತಾ ಇರುವಾಗ ಬೆನ್ನು ಗೂನ್ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂತ ಇದನ್ನು ಉಪಯೋಗಿಸೋದು. ಇದು ಸುಮಾರು ದಿಂಬುಗಳಿದೆ. ಇದನ್ನು ನಾನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋದು. ಇದು ನೋಡಿ ಬ್ರಿಕ್ಕು. ಇದು ಕೆಲವೆಲ್ಲ ಉಪಯೋಗಿಸಿ ಮಾಡೋದಕ್ಕೆ, ಅಂದರೆ ಸ್ಟ್ಯಾಂಡಿಂಗ್ ಆಸನ ಯಾವ ಥರ ಮಾಡೋದು ಅಂತ ಅದನ್ನು ತೋರಿಸಿದ್ದೀನಿ. ಇದು ನೋಡಿ 2 ಇಟ್ಕೊಂಡು ಈ ಥರ ಸಮಸ್ಥಿತಿ ಮಾಡೋದು, ಮತ್ತು ಆರ್ಚ್ ಭಾಗ ನಮ್ಮ ಕಾಲು ನೋಡಿ ಈ ಥರ ಕೊಟ್ಬಿಟ್ಟು ಮಾಡೋದು, ಗೋಡೆ ಹತ್ತಿರ ಈ ಥರ ಕೊಟ್ಬಿಟ್ಟು ಮಾಡ್ಕೊಳ್ಳೋದು. ಇದನ್ನು ಸಪೋರ್ಟ್ ತೊಗೊಂಡು ಇದು ಸಮಸ್ಥಿತಿ ಮಾಡೋದಕ್ಕೆ ಈ ಬ್ರಿಕ್ ಉಪಯೋಗಿಸ್ತೀವಿ. ಅಂದರೆ ತೈಸ್ ಮಧ್ಯದಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಈ ಥರ. ಇದು ಕೆಲವ್ರಿಗೆ ಇದನ್ನೇನಕ್ಕೆ ಮಾಡಿಸಿದ್ದೀನಿ ಅಂದರೆ ಕಲರ್ ಬೇರೆ ಚೇಂಜ್ ಮಾಡಿಸಿರೋದು. ಅಂದರೆ ಇದು ಸಣ್ಣ ಬ್ರಿಕ್, ಇದಕ್ಕಿನ್ನ ನೋಡಿ ಇದಕ್ಕಿಂತ ಇದು ಚಿಕ್ಕದಿದೆ. ಏನಕ್ಕೆ ಅಂದರೆ ಎಲ್ಲರ ಪಾದನೂ ಇಷ್ಟು ದೊಡ್ಡದಿರೋದಿಲ್ಲ, ಕೆಲವ್ರದ್ದು ಪಾದ ಚಿಕ್ಕದಿರುತ್ತೆ. ಅಂಥವ್ರಿಗೆ ಇದು ಮಾಡಿಸಿರೋದು ನಾನು. ಈ ಕಲರ್ ಚೇಂಜ್ ಮಾಡಿಸಿರೋದು ಅದಕ್ಕೇ. ಈಗ ರೆಡ್ ಕಲರ್ ಬ್ರಿಕ್ ತೊಗೊಂಬಂದಿದ್ರೆ ಅವ್ರಿಗೆ ಈಸಿ ಆಗುತ್ತೆ ಹುಡ್ಕೋದಕ್ಕೆ, ಅದಕ್ಕೆ ಈ ಥರದ್ದು. ಅಂದರೆ ನಾನು ಹೇಳಿ ನಾನು ಮಾಡಿಸ್ಕೊಂಡಿರೋದು ಯಾವ್ಯಾವ ಥರ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ. ಇದೇನಕ್ಕೆ ಅಂತಂದರೆ ನೋಡಿ ಇದೆರಡೂ ಸೇರಿಸಿದ್ರೆ ಈ ಬ್ರಿಕ್ ಆಗುತ್ತೆ. ಈ ಥರ ಸೇರಿಸಿದ್ರೆ ಇದನ್ನು ಇಟ್ಕೊಂಡು ಮಾಡ್ಬೋದು. ಇದೊಂದೇ ಬ್ರಿಕ್ ಇಟ್ಕೊಂಡು ನಿಂತ್ಕೊಂಡು ಮಾಡ್ಬೋದು, ಗೋಡೆ ಹತ್ತಿರ ನಿಂತ್ಕೊಂಡು ನನಗೆ ತೋರಿಸಿದ್ನಲ್ಲ ಆ ಥರ. ಮತ್ತು ಶವಾಸನ ಮಾಡುವಾಗ ಆ 2 ಜೋಡಿಸಿ ಮಲಕ್ಕೊಳ್ಳೋ ಬದಲು ಶೋಲ್ಡ್ರ್ ಬ್ಲೇಡ್ ಕೆಳಗಡೆ ಈ ಹೆಗಲೆಲ್ಲಿ ಬರುತ್ತಲ್ಲ ಅದ್ರ ಕೆಳಗಡೆ ಇದನ್ನ ಇಟ್ಕೊಂಡು ಮಲಕ್ಕೊಂಡಾಗ, ಈ ತಲೆ ಕೆಳಗಡೆ ಇಟ್ಕೊಂಡು ಶೋಲ್ಡ್ರ್ ಬ್ಲೇಡ್ ಕೆಳಗಡೆ ಇದನ್ನ ಇಟ್ಟು ಮಲ್ಕೊಂಡಾಗ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ, ಆಮೇಲೆ ಇದೆಲ್ಲ ಚೆಸ್ಟ್ ಚೆನ್ನಾಗಿ ಓಪನ್ ಆಗೋದ್ರಿಂದ ಈಸಿಯಾಗಿರುತ್ತೆ, ಚೆನ್ನಾಗಿ ಉಸಿರಾಟ ಚೆನ್ನಾಗಿ ನಡೀತಾ ಇರುತ್ತೆ. ಅಸ್ತಮಾ ಪೇಷಂಟ್ಗಾಗಲಿ ಮತ್ತು ಎದೆ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ ಹಾರ್ಟ್ಗೂ ಇದು ಒಳ್ಳೆಯದು. ಆಮೇಲೆ ಬ್ಯಾಕ್ ಪೇಯ್ನ್ ಇದ್ರೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ.